ಸಿಗರೆಟ್ಗೆ ದುಡ್ಡು ಕೇಳಿದಕ್ಕೆ ರೌಡಿಗಳ ಅಟ್ಟಹಾಸ ಆಗಿದೆ. ಕಣ್ಣಿಗೆ ಖಾರದ ಪುಡಿ ಎರಚಿ ಬೇಕರಿಯನ್ನ ಪುಡಿಗೈದು ದಾಂಧಲೆ ಮಾಡಿದ್ದಾರೆ. ಬ್ರಹ್ಮಲಿಂಗೇಶ್ವರ ಕಾಂಡಿಮೆಂಟ್ಸ್ಗೆ ಬಂದು ಈ ರೀತಿಯಾಗಿ ಪುಂಡರ ಹಾವಳಿ ಅಟ್ಟಹಾಸ ಇದೆ. ತಲಘಟ್ಟಪುರ ಸಮೀಪದ ಅಂಜನಾಪುರದಲ್ಲಿ ರಾತ್ರಿ ನಡೆದಿರುವಂಥ ಘಟನೆ ಇದು. ಮಚ್ಚುಲಾಗು ಹಿಡಿದುಕೊಂಡು ಆಟೋದಲ್ಲಿ ಬಂದು ಈ ರೀತಿಯಾಗಿ ದಾಂಧಲೆ ಮಾಡಿದ್ದಾರೆ. ತಲಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇವರಿಗೆ ಈ ಪುಡಿ ರೌಡಿಗಳಿಗೆ ಫ್ರೀಯಾಗಿ ಸಿಗರೇಟ್ ಕೊಡಬೇಕು, ಅವ್ರು ಏನು ಕೇಳ್ತಾರೆ ಎಲ್ಲವನ್ನು ಕೊಡಬೇಕು. ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ದಾಂಧಲೆ ಮಾಡೋದು. ಈ ರೀತಿಯ ಘಟನೆಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಸಿಗರೇಟನ್ನು ಕೇಳಿರ್ತಾರೆ, ಸಿಗರೇಟನ್ನು ತೆಗೆದುಕೊಂಡಿರ್ತಾರೆ, ಆ ಸಿಗರೇಟ್ನ ದುಡ್ಡು ಕೇಳಿದ್ದಕ್ಕೆ ಪುಡಿ ರೌಡಿಗಳ ಅಟ್ಟಹಾಸ ಇದು. ಕಣ್ಣಿಗೆ ಖಾರದ ಪುಡಿ ಎರಚಿ, ಅಂದರೆ ನಮ್ಮ ಹತ್ರನೇ ದುಡ್ಡು ಕೇಳ್ತೀಯಾ ಅಂಥೇಳಿ. ಆ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡಬೇಕಲ್ವ, ನಮ್ಮ ಹತ್ರನೇ ದುಡ್ಡು ಕೇಳ್ತೀಯಾ ಅಂತ. ಆ ಬೇಕರಿಯನ್ನು ಪುಡಿಗೈದು ದಾಂಧಲೆ ಮಾಡಿರುವಂಥ ಗ್ಯಾಂಗ್ ಇದು. ಬ್ರಹ್ಮಲಿಂಗೇಶ್ವರ ಕಾಂಡಿಮೆಂಟ್ಸ್ಗೆ ಬಂದು ಈ ರೀತಿಯಾಗಿ ಪುಂಡರು ಅಟ್ಟಹಾಸವನ್ನು ಮೆರೆದಿದ್ದಾರೆ. ತಲಘಟ್ಟಪುರ ಸಮೀಪದ ಅಂಜನಾಪುರದಲ್ಲಿ ರಾತ್ರಿ ಈ ಒಂದು ಘಟನೆ ಆಗಿದೆ. ಇಂಥವರಿಗೆ ಹೆಡೆಮೂರಿ ಕಟ್ಟಬೇಕಲ್ಲ. ಈ ರೀತಿಯ ಘಟನೆಗಳು ಯಾಕಾಗತ್ತೆ ಪದೇ ಪದೇ? ಆ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡೋದಕ್ಕೆ, ಯಾರನ್ನೋ ಮೆಚ್ಚಿಸೋದಕ್ಕೆ, ನಾವು ಆ್ಯಕ್ಟಿವ್ ಆಗಿದ್ದೀವಿ ಅನ್ನೋದಕ್ಕೆ, ನಾವು ರೌಡಿಗಳು ಅಂತ ತೋರಿಸ್ಕೊಳ್ಳೋದಕ್ಕೆ ಈ ಬದುಕನ್ನು ಕಟ್ಕೊಳ್ತಾ ಇರುವಂಥ ಜನರ ಮೇಲೆ ಯಾಕೆ ಈ ರೀತಿಯ ಅಟ್ಟಹಾಸ ಅಂತ.